ದೂರದ ದುಬೈನಲ್ಲಿ ಕೂತು ಕನ್ನಡ ಪಾಠಶಾಲೆ ಮಾಡ್ತಿದ್ದೀರಿ. ಕರ್ನಾಟಕದ ಪಾಠಶಾಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಭಾಳ ಗೌರವ ಇದೆ. ನಾನು ಓದಿದ್ದು ಕೂಡ ಭರಮಸಾಗರದ ಸರ್ಕಾರಿ ಪಾಠಶಾಲೆನಲ್ಲೇ. ಇಂದಿನ ಕನ್ನಡ ಶಾಲೆಗಳ ಬಗ್ಗೆ, ಇವತ್ತಿನ ಕನ್ನಡ ಶಾಲೆಗಳು, ನಾವು ಅಲ್ಲಿಂದ ಬಂದು 25 ವರ್ಷ ಆದಮೇಲೆ ಬಂದು ನೋಡಿದಾಗ ಅವತ್ತಿದ್ದ ಶಾಲೆ ಏನಿದೆಯಲ್ಲ ಅದಕ್ಕಿಂತ ಶಿಥಿಲವಾದ ಪರಿಸ್ಥಿತಿನಲ್ಲಿದೆ. ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಯಾಕೆಂದರೆ ಒಂದು ಕೊಳಕಾದ ಜಾಗದಲ್ಲಿ ನನ್ನ ಮಕ್ಕಳು ನಾನು ಕಳಿಸೋದಕ್ಕೆ ಇಷ್ಟಪಡಲ್ಲ. ಮೊದಲನೇದಾಗಿ ಎಂಥ ಬಡವನೇ ಆದರೂ ಕೂಡ ಅದನ್ನು ಬರಬೇಕಾಗಿದೆ. ಇನ್ನು ನಾನು ಓದಿದ ಶಾಲೆನೇ ಇವತ್ತು ಆಳ್ಬಿದ್ದಿದೆ. ಸೊ ಅದು ನನಗೆ ಬೇಜಾರಾಗುತ್ತೆ. ಅದು ಒಂದಾಗ್ಬೋದು. ಇನ್ಫ್ರಾಸ್ಟ್ರಕ್ಚರ್ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಲೇಬೇಕು. ಅದಾದ ನಂತರ ಆ್ಯಕ್ಚುಲಿ ವೆರಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರಲ್ಲಿ. ಸೊ ನೀವು ಪ್ರೈವೇಟ್ ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ 20,000-30,000 ಸಾವಿರ ಸಂಬಳ ಕೊಡ್ತೀರಿ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಸಿಗೆ 50,000-80,000 ಸಾವಿರ ಸಂಬಳ ಕೊಟ್ಟು, ಅಷ್ಟೊಂದು ರಿಸೋರ್ಸ್ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ಳದೆ ಹೋದರೆ ಅದು ನಮ್ಮ ಲಾಸ್.